ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ತುಂಬಾನೇ ಸುಸ್ತಾಗಿದ್ದೀರಾ? ಅಷ್ಟೊಂದು ಕೆಲಸ ಆಯ್ತಾ ಇವತ್ತು? ಹೌದು ಅಪೇಕ್ಷಾ, ಮೀಟಿಂಗ್ ಕ್ಯಾನ್ಸಲ್ ಆಗಿತ್ತು, ಆಮೇಲೆ ಸಡನ್ನಾಗಿ ಫಿಕ್ಸ್ ಆಗೋಯ್ತು. ತುಂಬ ಹೆಕ್ಟಿಕ್. ವರ್ಕ್ ಅನ್ನೋದಕ್ಕಿಂತ ಈ ವರ್ಕ್ ಪ್ರೆಷರ್ ಇದೆಯಲ್ಲ, ಅದು ತುಂಬಾ ಟೈರ್ಡ್ ಮಾಡಿಬಿಡುತ್ತೆ. ನಿಜವಾಗ್ಲೂ ಬಿಗ್ ಬ್ರೋ ಇದ್ದಿದ್ರೆ ಇಷ್ಟೊಂದೆಲ್ಲ ಕಷ್ಟನೇ ಆಗ್ತಿರ್ಲಿಲ್ಲ ನಮಗೆ. ಏನು ಗೊತ್ತಾ ಅಪೇಕ್ಷಾ, ಇಷ್ಟೊಂದು ವರ್ಕ್ ಪ್ರೆಷರ್ನ ಅವ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದ ಅನ್ನೋದೇ ನಂಗೆ ಆಶ್ಚರ್ಯ. ನಿಜವಾಗ್ಲೂ ಬಿಗ್ ಬ್ರೋ ರಿಯಲಿ ಗ್ರೇಟ್. ಅದಕ್ಕೆ ಅವನು ಆ ಲೆವೆಲಿಗೆ ಬೆಳೆದಿತ್ತು. ಲೈಫಲ್ಲಿ ಯಾರಾದರೂ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿದರೆ ಅದ್ರ ಹಿಂದೆ ಒಂದು ರೀಸನ್ ಇದ್ದೇ ಇರುತ್ತೆ. ಅದು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಭಾವ ತುಂಬಾನೇ ಗ್ರೇಟ್. ಆದ್ರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನೀವ್ಯಾಕೆ ಗ್ರೇಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಪಾರ್ಥ, ನೀವ್ ಯಾಕೆ ಈ ತರ ಕತ್ತೆ ತರ ಹಗಲು ರಾತ್ರಿ ದುಡಿಬೇಕು? ಅಲ್ಲಿ ನಿಮ್ಮ ಅಣ್ಣ ಜಯದೇವು ಆರಾಮಾಗಿ ಮಜಾ ಮಾಡ್ಕೊಂಡಿರ್ಲಿ ಅಂತನಾ? ಇಲ್ಲ ಅಪೇಕ್ಷಾ, ನಾನು ಇಷ್ಟೊಂದೆಲ್ಲ ಜವಾಬ್ದಾರಿನ ನನ್ನ ಮೈ ಮೇಲೆ ಹೇಳ್ಕೊತಾ ಇರೋದು ಜೈಬ್ರೋ ಮುಖ ನೋಡ್ಕೊಂಡಲ್ಲ, ಬಿಗ್ ಬ್ರೋಗೋಸ್ಕರ. ಈ ಮನೆ, ನಮ್ಮ ಬಿಸ್ನೆಸ್ ಎಂಪೈರ್, ಇದನ್ನೆಲ್ಲ ಅವನು ತುಂಬಾ ಕಷ್ಟಪಟ್ಟು ಮಾಡಿರೋ ಆಸ್ತಿ. ಇವಾಗ ನಾವೇನು ಎಂಜಾಯ್ ಮಾಡ್ತಾ ಇದ್ದೀವಿ ಅದೆಲ್ಲ ಅವನಿಂದಾನೆ. ಅವನು ಕಷ್ಟಪಟ್ಟು ಮಾಡಿರೋದು ಹಾಳಾಗಬಾರ್ದು, ಅವನ ಎಫರ್ಟ್ಸ್ ವೇಸ್ಟ್ ಆಗಬಾರ್ದು ಅಪೇಕ್ಷಾ. ಅವ್ನು ಮಾಡಿಟ್ಟಿರೋದನ್ನು ನಮ್ಮ ಕೈಲಿ ಬೆಳೆಸ್ಕೊಂಡು ಹೋಗೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾನು ಇಷ್ಟೊಂದು ಎಫರ್ಟ್ ಹಾಕ್ತಾ ಇರೋದು. ಯಾವತ್ತೋ ಒಂದಿನ ಎಲ್ಲ ಸರಿ ಹೋಗಿ ಅವ್ನ ಮನೆಗೆ ಬಂದಾಗ ನಮ್ಮ ಮನೆ ಇರೋ ಪರಿಸ್ಥಿತಿ ನೋಡಿ ಅವನಿಗೆ ಬೇಜಾರಾಗಬಾರ್ದಲ್ವ ಅಪೇಕ್ಷಾ. ನಾನು ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡಿದ್ದೆ, ಆದರೆ ಇವ್ರು ಉಳಿಸ್ಕೊಂಡೇ ಹೋಗ್ಲಿಲ್ವಲ್ಲ ಅಂತ ಅವನಿಗೆ ದುಃಖ ಆಗಬಾರ್ದು. ಆ್ಯಂಡ್ ಪಾರ್ಥ, ನೀನಿದ್ದು ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೇಳಿದ್ರೆ ನನಗೇನು ಹೇಳಿ ಅಪೇಕ್ಷಾ? ನನಗೆ ಆ ಪೊಸಿಷನಲ್ಲಿರೋದಕ್ಕೆ ಇಷ್ಟ ಇಲ್ಲ. ನನಗೆ ಬಿಗ್ ಬ್ರೋ ರೋಲ್ ಮಾಡಲ್, ನನಗೆ ಅವನು ಮಾತ್ರ ಮುಖ್ಯ. ಅದಕ್ಕೋಸ್ಕರ ಈ ಎಫರ್ಟ್ಸ್. ನನಗೆ ಅರ್ಥ ಆಯ್ತು. ಸರಿ, ನೀವಿಲ್ಲೇ ಕೂತಿರಿ, ನಾನು ಹೋಗಿ ಬಿಸಿನೀರು ತಗೊಂಡು ಬರ್ತೀನಿ. ಅದ್ರಲ್ಲಿ ಸ್ವಲ್ಪ ಕಾಲಿಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಫ್ರೀ ಅನ್ಸುತ್ತೆ. ಅದ್ರ ಜೊತೆ ಹಾಗೆ ಎಣ್ಣೆನೂ ತಗೊಂಡು ಬರ್ತೀನಿ, ತಲೆ ಮಸಾಜ್ ಮಾಡ್ತೀನಿ. ಓಕೆ, ಬಂದೇ ಇರಿ. ಬೇಡ 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 ಬೇಡ. ಯಾಕೆ? ಅಲ್ಲ, ಅದೆಲ್ಲ ಏನು ಬೇಡ. ನನಗೊಂದು ಕಿಸ್ ಕೊಡಿ, ಫುಲ್ ರಿಲೀಫ್ ಆಗುತ್ತೆ. ನೋಡಿದ್ರ, ಫುಲ್ ರಿಲ್ಯಾಕ್ಸ್ ಆಗೋಯ್ತು. ಸರಿ, ಇದ್ರ ಜೊತೆ ಬಿಸಿನೀರು ಕೂಡ ತಗೊಂಡು ಬರ್ತೀನಿ. ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೆ. ನಿನ್ನ ಈ ಥರ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು. ಅಂತೂ ನೀವಿಬ್ರು ಗಂಡ ಹೆಂಡತಿ ಒಂದಾಗಿದ್ದು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದು ಸ್ಕೂಲಲ್ಲಿ ನಿಮ್ಮ ಬಗ್ಗೆನೇ ಚರ್ಚೆ, ನಿಮ್ಮ ಬಗ್ಗೆನೇ ಟಾಕ್ಸ್. ಹೌದಾ? ಬರೀ ಸ್ಕೂಲಲ್ಲ, ಇಡೀ ವಟಾರದಲ್ಲಿ, ಇಡೀ ಏರಿಯಾದಲ್ಲಿ ನಿಮ್ಮಿಬ್ರದೇ ಮಾತು. ಸಾಕು ಸಾಕು, ಕಾಲು ಎಳಿಬೇಡ. ನಾನೇನಕ್ಕೆ ಕಾಲು ಎಳಿಲಿ? ಇರೋ ವಿಷಯನೇ ಹೇಳ್ದೆ. ನನಗಂತೂ ಸಿಕ್ಕಾಬಡೆ ಖುಷಿ ಆಯ್ತು ಭೂಮಿ. ಆದರೆ ನನ್ನ ಕಡೆಯಿಂದ ಸಾರಿ, ನಾನು ನಿಮ್ಮ ಮನೆ ಪೂಜೆಗೂ ಬರೋದಕ್ಕಾಗಲಿಲ್ಲ. ಊರಲ್ಲಿ ಎಮರ್ಜೆನ್ಸಿ, ನಾನು ಹೋಗಲೇಬೇಕಾಯ್ತು. ಅದಕ್ಕೋಸ್ಕರ ಇಲ್ಲದೆ ಇದ್ದರೆ ನೀವಿಬ್ರು ಹಾರ ಬದಲಾಯಿಸೋದನ್ನ ನಾನು ಹೇಗೆ ಮಿಸ್ ಮಾಡ್ಕೊಳ್ತಿದ್ದೆ. ಅದೇ ಮಿಸ್ ಆಗೋಯ್ತು, ಅದಕ್ಕೆ ಬೇಜಾರು ಕಣೆ. ಆಕ್ಚುಲಿ ನಂದು, ನಾನು ನಿನಗೆ ಲೀವ್ ಕೊಡಬಾರ್ದಾಗಿತ್ತು. ನಮ್ಮ ಮನೆ ಪೂಜೆಗೆ ಇಲ್ಲದೆ ಇರೋಂಗಾಗೋಯ್ತು ನೋಡು. ಬಟ್ ನೀನು ಮಲ್ಲಿ ಇಬ್ರು ಯಾವಾಗಲೂ ಕೇಳ್ತಿದ್ರಿ, ನೀನು ಗೌತಮ್ ಒಂದೇ ಯಾವಾಗ ಆಗ್ತೀರಾ ಅಂತ. ಆ್ಯಂಡ್ ನೋಡು, ಆ ಒಂದು ಕ್ಷಣಕ್ಕೆ ನೀನೇ ಇರಲಿಲ್ಲ. ಟ್ರಾಜಿಡಿ. ಹೌದು, ದೊಡ್ಡ ಟ್ರಾಜಿಡಿನೇ. ಆದರೂ ನೀವಿಬ್ರು ಒಂದಾದ್ರಲ್ಲ, ನನ್ಗಷ್ಟೇ ಸಾಕು. ಪ್ಲಾನ್ ಮಾಡಿ ನಿನ್ನ ವಟಾರಕ್ಕೆ ಕರೆಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಪ್ಲಾನಾ? ಪ್ಲಾನೇ. ಆ್ಯಕ್ಚುಲಿ ನಾನು ಮಲ್ಲಿ ಒಂದಿನ ಮಾತಾಡ್ತಾ ಇರಬೇಕಾದ್ರೆ ನಿನ್ನ ಭಾವನ ಫೋಟೋ ತೋರಿಸು, ಒಂದಿನಾನು ಅವ್ರನ್ನ ನೋಡಿಲ್ಲ ಅಂತ ಕೇಳಿದೆ. ಅವ್ಳ ಫೋಟೋ ತೋರಿಸ್ದಾಗ ನನಗೆ ಶಾಕು, ಇವ್ರು ನಮ್ಮ ವಟಾರದಲ್ಲೇ ಇರೋದು, ನಿಮ್ಮ ಗಂಡ ಇವರೇನಾ ಅಂತ. ಆವಾಗ ನೋಡು, ನಾವು ನಿಜವಾಗ್ಲೂ ಪ್ಲಾನ್ ಮಾಡಿದ್ದು ನಿಮ್ಮಿಬ್ರನ್ನು ಹೇಗಾದರೂ ಮಾಡಿ ಒಂದು ಮಾಡಬೇಕು ಅಂತ.
ನೀವಿಬ್ರು ಒಬ್ರನ್ನ ಒಬ್ರು ಅವಾಗ ನೋಡ್ತಾ ಇದ್ರೆ ಮತ್ತೆ ಪ್ರೀತಿ ಬೆಳೆಯುತ್ತೆ, ಮತ್ತೆ ಮನ್ಸಾಗತ್ತೆ ಅನ್ನೋದಕ್ಕೋಸ್ಕರ ನಿನ್ನ ಈ ವಟಾರಕ್ಕೆ ಬರೋ ಹಾಗೆ ಮಾಡಿದ್ದು. ಅದಕ್ಕೋಸ್ಕರ ಮಲ್ಲಿ ನಿಮ್ಮ ಹಳೆ ಓನರ್ ಹತ್ರ ಕಾಲ್ ಕೆರೆದು ಜಗಳ ಮಾಡಿ ನೀವ ಮನೆಯಿಂದ ಹೊರಗೆ ಬರೋ ತರ ಮಾಡಿ ಈ ವಟಾರಕ್ಕೆ ಬಂದ್ರಿ. ಇದೇ ನೀವು ಈ ವಟಾರಕ್ಕೆ ಬರುವ ಹಿಂದಿನ ರಹಸ್ಯ. ಕೊನೆಗೂ ನಮ್ಮ ಕೈವಾಡ ಎಲ್ಲ ವರ್ಕೌಟ್ ಆಗಿ ನೀವಿಬ್ರು ಒಂದಾದ್ರಿ. ಅಷ್ಟೇ ಸಾಕು. ಪಾಪಾ ಎಷ್ಟು ಕಿಲಾಡಿ ನೀವಿಬ್ರು. ನನ್ ಬೆನ್ನ ಹಿಂದೆ ಏನೇನೋ ಮಾಡ್ಬಿಟ್ಟಿದ್ದೀರಾ. ಬಟ್ ಮೆಚ್ಚಬೇಕು ನಿಮ್ಮ ಆಕ್ಟಿವ್ನ. ಎಲ್ಲಾನು ಮಾಡಿ ನಾವೇನೋ ಮಾಡೇ ಇಲ್ಲ, ನಮ್ಗೇನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡಿದ್ರಲ್ಲ, ಸೂಪರ್. ಕಾವೇರಿ, ನಾನು ನಿನ್ನ ತುಂಬಾನೇ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದೆ. ಈಗ ಅರ್ಥ ಆಗ್ತದೆ ಇನ್ನೋಸೆಂಟ್ ಇರೋರು ಡೇಂಜರು ಅಂತ. ಹಲೋ, ನಾನು ಈಗಲೂ ಇನ್ನೋಸೆಂಟೇನಮ್ಮ. ಏನೋ ನನ್ನ ಫ್ರೆಂಡಿಗೆ ಒಳ್ಳೇದಾಗ್ಲಿ, ಅವಳ ಲೈಫ್ ಒಂದು ಟ್ರ್ಯಾಕಿಗೆ ಬರಲಿ ಅಂತ ಈಗೆಲ್ಲ ಮಾಡಿದೆ. ಏನ್ ತಪ್ಪ? ಉದ್ದೇಶ ಒಳ್ಳೇದಿದ್ರೆ ಏನ್ ಮಾಡಿದ್ರು ಸರಿನೇ. ಸಾಕು ನಿನ್ನ ಎಕ್ಸ್ಪ್ಲನೇಷನ್ ಬೇಡ. ನೀನೆಂತ ಅಮೂಲ್ ಬೇಬಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಭೂಮಿ, ನಿಜವಾಗ್ಲೂ ನಿನ್ನ ಈ ರೀತಿ ನೋಡೋದು ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ನೀನ್ ನಗ್ತಾ ಇದ್ರು, ಖುಷಿಯಾಗಿದ್ರು, ಎಲ್ಲೋ ಒಂದ್ ಕಡೆ ಏನೋ ಬೇಜಾರಿದೆ ಅನ್ನೋದು ನನಗೆ ಫೀಲ್ ಆಗ್ತಿತ್ತು. ಆದ್ರೆ ಈಗ ಬರೀ ಸಂತೋಷ, ಖುಷಿ ಖುಷಿ ಖುಷಿ. ಯಾವಾಗ್ಲೂ ಇದೇ ರೀತಿ ಖುಷಿಯಾಗಿರು. ಕೊನೆಗೂ ನನ್ನ ಹಳೆ ಭೂಮಿಕಾ ಸಿಕ್ಬಿಟ್ಲು. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಮತ್ತೆ ನಿನ್ಗೆ ಇನ್ನೊಂದು ಥ್ಯಾಂಕ್ಸ್ ಕೂಡ. ನನಗೆ ಮುಂಚೆನೂ ಸಹಾಯ ಮಾಡಿದ್ಯಾ, ಈಗಲೂ ಸಹಾಯ ಮಾಡ್ತಾನೆ ಇದೆಯಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈಗ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಈಗ ನೀನು ಫಾರಿನ್ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ಯಲ್ಲ, ಆ ಕೆಲಸನ ನಾನು ಒಪ್ಕೊಳ್ಳೋಣ ಅಂತಿದ್ದೀನಿ. ನೀನ್ ಫಾರಿನ್ಗೆ ಹೋಗ್ತಿದ್ಯಾ? ಅಲ್ಲಿಗೆ ಹೋದ್ರೆ ಇವಾಗಿನ್ಕಿಂತ ಜಾಸ್ತಿ ದುಡಿಬೋದು. ಅದರಿಂದ ಸ್ವಲ್ಪ ಹೆಲ್ಪ್ ಆಗತ್ತಲ್ಲ ಅಂತ, ಅದಕ್ಕೆ. ಇಲ್ಲ, ಕರೆಕ್ಟ್. ಫಾರಿನ್ಗೆ ಹೋದ್ರೆ ಸಂಬಳ ಜಾಸ್ತಿ ಸಿಗುತ್ತೆ, ಬಟ್ ಅಲ್ಲಿ ಖರ್ಚುನೂ ಅಷ್ಟೇ ಇರುತ್ತಲ್ವಾ ಕಾವೇರಿ? ಅಲ್ಲ, ನಮ್ಮ ದೇಶದಲ್ಲಿ ಇಲ್ಲದೆ ಇರೋ ಆಪರ್ಚುನಿಟೀಸಾ? ಇಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಸಂಬಳನೂ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಯಜಮಾನ್ರು ದುಬೈಯಲ್ಲಿದ್ದಾರೆ. ಈಗ ನೀನು ಬೇರೆ ಕಡೆ ಹೋಗ್ತೀಯಾ ಅಂದ್ರೆ ನೀವಿಬ್ರು ಒಂದೊಂದ್ ಕಡೆ ಆಗೋಗಲ್ವಾ? ದಿಕ್ಕೇ ಬೇರೆ ಆಗ್ಬಿಡುತ್ತೆ. ಅಂಡ್ ನಕ್ಷತ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಅವಳು ಇನ್ನೂ ಚಿಕ್ಕವಳು. ನೀನು ಅವಳನ್ನ ಈಗ ಕರ್ಕೊಂಡು ಹೋದ್ರೆ ಅವಳು ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿ, ಸಂಪ್ರದಾಯ ಎಲ್ಲಾನು ಮರ್ತು ಬಿಡ್ತಾಳೆ. ಅವಳಿಗೆ ನಮ್ಮ ಕಲ್ಚರ್ದು ಗಂಧಗಾಳಿನೂ ಗೊತ್ತಿರಲ್ಲ. ಬೇರಿಲ್ದೇ ಇರೋ ಮರದ ತರ ಆಗ್ಬಿಡ್ತಾಳೆ ಅವಳು. ಯೋಚನೆ ಮಾಡು. ಅದಕ್ಕೆ ಹೇಳ್ತಿದ್ದೀನಿ, ಇಲ್ಲಿ ಒಂದಷ್ಟು ವರ್ಷ ಇದ್ದು ಅವಳಿಗೆ ನಮ್ತನನ ಕಲ್ಸು. ಇಲ್ಲಿ ನಮ್ಮ ಜನ್ಮಭೂಮಿಯಲ್ಲಿ ಬೆಳೆಸು. ಅದು ಅಲ್ಲದೆ ಅಪ್ಪ ಅಮ್ಮ ಇದ್ದಾರೆ, ಅತ್ತೆ ಮಾವಾಗ ವಯಸ್ಸಾಗಿದೆ ಅಂತ ಇದೆಯಾ, ಅವ್ರನ್ನೂ ಒಬ್ಬರೇ ಬಿಟ್ಟು ಹೋಗ್ತೀಯಾ? ಯೋಚನೆ ಮಾಡು. ನೋಡು ಕಾವೇರಿ, ನಾನು ನಿನ್ನ ಮೇಲೆ ಯಾವ ಡಿಸಿಷನ್ ಫೋರ್ಸ್ ಮಾಡ್ತಿಲ್ಲ. ಇದು ನನ್ನ ಅಭಿಪ್ರಾಯ. ನಿನಗೇನು ಸರಿ ಅನ್ಸುತ್ತೆ ನೀನು ಹಾಗೆ ಮಾಡು. ಓಕೆ? ನೀನು ಹೇಳ್ತಿರೋದು ಕೇಳಿದ್ರೆ ನನಗೂ ಯಾಕೋ ಅದೇ ಸರಿ ಅನ್ನಿಸ್ತಿದೆ. ಆದರೂ ಕನ್ಫ್ಯೂಷನಲ್ಲಿದ್ದೆ. ಇವಾಗ ನೀನು ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿದೆ. ನನಗೆ ಯಾಕೋ ನಾನು ಇಲ್ಲೇ ಸ್ವಲ್ಪ ವರ್ಷ ಇದ್ದು ಆಮೇಲೆ ಹೋಗೋದೇ ಬೆಟರ್ ಅನ್ನಿಸ್ತಿದೆ. ಥ್ಯಾಂಕ್ ಯು. ಇಲ್ಲಾಂದ್ರೆ ನನ್ನ ಫ್ರೆಂಡು ನನ್ನಿಂದ ದೂರ ಹೋಗ್ಬಿಡ್ತಿದ್ದೆ.